ಕಲಾವಿದರೇ, ಕಲಾಬಂಧುಗಳೇ, ಕಲಾಪ್ರಿಯರೇ, ಕಲಾ ಆಸಕ್ತರೇ, ಕಲಾ ಪೋಷಕರೇ ಹಾಗೂ ಕರ್ನಾಟಕದ ಸಮಸ್ತ ಕನ್ನಡಿಗರೇ, ಕಾರವಾರ ಜಿಲ್ಲೆಯ ಭಟ್ಕಳ ತಾಲೂಕಿನ ಚೌತನಿ ಗ್ರಾಮದಲ್ಲಿರ್ತಕ್ಕಂಥ ಕಾಸ್ಮುಡಿ ಹನುಮಂತನ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆಯಾಗಲಿದೆ. ಇದು ಒಂದು ಹೆಮ್ಮೆಯ ಸಂತೋಷದ ವಿಷಯ. ಹಾಗೆ ಅಂದು ಅಂದರೆ ಇದೇ 28 ಫೆಬ್ರವರಿ 28/2/2024ರಿಂದ 3/3/2024ರವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ಹಾಗೆ ಪುನರ್ ಪ್ರತಿಷ್ಠಾಪನ ಇದು ವಿಶೇಷವಾಗಿ ನೋಡುವಂಥ ಸೌಭಾಗ್ಯ ಆ ಊರಿನ ಜನಕ್ಕೆ, ಆ ಗ್ರಾಮದ ಜನಕ್ಕೆ ಒದಗಿ ಬಂದಿದೆ. ಅದು ಯಾರದ್ದೇ ಶ್ರಮ ಇರ್ಬೋದು. ಇದೇ ಸಂದರ್ಭದಲ್ಲಿ ಕನ್ನಡ ಕುವರಿ ಇದೇ ಗ್ರಾಮದ ಚೌತನಿ ಗ್ರಾಮದ ಪವಿತ್ರ ನಾಯಕ್, ಈಗಾಗಲೇ ಆಕೆ ಕಾರವಾರಕ್ಕೆ ಹೋಗಿಲಿ ಅಂತಕ್ಕಂಥ ಒಂದು ಬಿರುದು ಕೂಡ ತಗೊಂಡಿದ್ದಾರೆ. ಹೆಸರಾಂತ ಗಾಯಕಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾಳೆ. ಈಗ ಈ ಪುನರ್ ಪ್ರತಿಷ್ಠಾಪನಾ ದಿನದಂದು ಭಕ್ತಿ ಕುಸುಮ ಎಂಬ ಒಂದು ಆಲ್ಬಮ್ ಸಾಂಗ್ ಬಿಡುಗಡೆ ಮಾಡಲಿದ್ದಾರೆ. ಈ ಭಕ್ತಿ ಕುಸುಮ ಆಲ್ಬಮನ್ನು ರಾಗ ಸಂಯೋಜನೆ ಮಾಡಿದವರು ಕನ್ನಡ ಕುವರ, ಜಾನಪದ ಗಾರುಡಿಗ, ಹೆಸರಾಂತ ಗಾಯಕರು ಗುರುರಾಜ್ ಹೊಸಕೋಟೆ ರಾಗ ಸಂಯೋಜನೆ ಮತ್ತು ಹಾಡಿದ್ದಾರೆ ಕೂಡ. ಈ ಒಂದು ಹೆಸರಾಂತ ದೊಡ್ಡ ಹಿರಿಯ ಕಲಾವಿದನ ಜೊತೆಯಲ್ಲಿ ಏನು ಪವಿತ್ರ ನಾಯಕು ಹಾಡಿದ್ದಾರೆ. ಅವರದ್ದೇ ಆದ ಸಾಹಿತ್ಯ ಇದೆ, ಲಿರಿಕ್ಸ್ ಇದೆ. ಪವಿತ್ರ ನಾಯಕರದ್ದು ಸುಶ್ರಾವ್ಯಕ್ಕೆ ಹಾಡಿದ್ದಾರೆ, ಭಾಳ ಚೆನ್ನಾಗಿದೆ. ನಿಜವಾಗ್ಲೂ ನಾನೊಮ್ಮೆ ಅವಳದ್ದು ಕರಡು ಪ್ರತಿ ನೋಡಿದಾಗ, ಹಾಡಿದ್ದು ಕೇಳಿದಾಗ ತುಂಬ ಚೆನ್ನಾಗಿತ್ತು. ಅಂದರೆ ಪಿ ಸುಶೀಲಾ, ಎಸ್ ಜಾನಕಿ ಅವರವನ್ನು ನೆನಪಿಸಿದ ಹಾಗೆ ನನಗೆ ಅನ್ನಿಸ್ತು. ಅವರ ಜ್ಞಾಪಕ ಆಯಿತು. ಯಾಕಂದರೆ ಚಿಕ್ಕ ಹುಡುಗಿ ಆದರೂ ಕೂಡ ಇವಳಿಗೊಂದು ಉಜ್ವಲ ಭವಿಷ್ಯ ಇದೆ. ಇದಕ್ಕೆ ಆ ಊರ ಜನರ ಅಥವಾ ಕಲಾವಿದರ, ದೊಡ್ಡವರ, ಹಿರಿಯ ಕಲಾವಿದರ ಅವಳಿಗೆ ಆಶೀರ್ವಾದ ಬೇಕು. ಹಾಗಾಗಿ ನಿಜವಾಗಲೂ ನನ್ನ ಅನಿಸಿಕೆ, ಒಂದಲ್ಲ ಒಂದು ದಿನ ಅವಳು ಈ ರಾಜ್ಯದಲ್ಲ ಈ ರಾಷ್ಟ್ರದಲ್ಲೇ ಒಂದು ಉತ್ತಮ ಮಟ್ಟದ ಗಾಯಕಿ ಆಗ್ತಾಳೆ ಅಂತ ಹೇಳೋದಕ್ಕೆ ನನ್ನ ಅಂತರಾಳ ಹೇಳ್ತಾ ಇದೆ. ಯಾಕಂದರೆ ನಾನು ಸುಮ್ಮನೆ ಯಾವುದೂ ಹೇಳೋದು, ನನಗೆ ಏನೋ ಒಂದು ದೈವವಾಗಿದೆ, ಟಣ್ಣಂತ ನನಗೊಂದು 6 ಸೆನ್ಸ್ ಅಂತಾರೆ ಈ ಸಂದರ್ಭ. ಯಾಕಂದರೆ ಚೌತನಿ ಗ್ರಾಮ ಇರೋದಲ್ಲಿ, ನಾನಿರೋದು ಬೆಂಗಳೂರಿನಲ್ಲಿ. ಅದಕ್ಕೆ ನನ್ನ ಬಾಯಲ್ಲಿ ಈ ಪದವನ್ನು ಹೇಳಿಸ್ಕೋಬೇಕು. ನಾನೇನು ದೊಡ್ಡವನಲ್ಲ, ನಾನು ಆ ಹನುಮಂತನ ಸೇವಕ ಕೂಡ, ನಾನು ಹನುಮಂತನ ಭಕ್ತ. ಹಾಗಾಗಿ ಈ ಒಂದು ಘನ ಕಾರ್ಯಕ್ರಮ ಅದು ಆ ಜಿಲ್ಲೆಗಲ್ಲ, ನಮ್ಮ ಕರ್ನಾಟಕಕ್ಕೆ ಮಾದರಿ ಆಗಲಿ, ಆದರ್ಶವಾಗಲಿ. ಅದು ನೋಡಿ ಇತರ ಜನಗಳು ಕೂಡ ಭಕ್ತಿಯಿಂದ ಆ ಗೌರವದ ಕಾರ್ಯಕ್ರಮವನ್ನು ಎಲ್ಲರೂ ನೋಡಿ ಆನಂದಿಸಿ, ಹರಸಿ, ಹಾರೈಸಿ, ಆ ಹುಡುಗಿಯೂ ಕೂಡ ಪವಿತ್ರ ನಾಯಕರಿಗೆ ಉಜ್ವಲ ಭವಿಷ್ಯ ಇದೆ ಅನ್ನೋದನ್ನು ಸಾಬೀತುಪಡಿಸೋಕ್ಕೆ ಅಲ್ಲಿಯ ಹಿರಿಕರು, ಅಲ್ಲಿಯ ಭಕ್ತರು, ಹನುಮಂತ ದೇವಸ್ಥಾನದ ಅಲ್ಲಿಯ ಭಕ್ತ ಸುತ್ತಮುತ್ತಲಿನ ಪರಿಸರದವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಹಾಗೆ ಆಕೆಗೆ ಒಳ್ಳೆಯದಾಗಲಿ. ಆಕೆಯೇ ಗುಣುಕ್ತಾ ಇರೋದೇ ಅಂಥದ್ದು ಯಾವಾಗಲಿದ್ದಾನೆ. ಕಲೆಗೆ ಸಾವಿಲ್ಲ, ಕಲಾವಿದನ ಸುಖವಿಲ್ಲ, ದೇಹ ನಶ್ವರ, ಕೀರ್ತಿ ಅಮರ ಅಂತ ಬಾಯಲ್ಲಿ ಅದು ಜಪಿಸುವ ಮಂತ್ರ ಆಗಿತ್ತು ಅವಳು. ಹಾಗೆ ಆಗಲಿ, ಅವಳಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆಕೆಯ ಘನ ಕೀರ್ತಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಆಗಲಿ ಅಂತ ನಾನು ಮತ್ತೊಮ್ಮೆ ಏನು ಕಾಸ್ಮುಡಿ ಹನುಮಂತ ದೇವರಲ್ಲಿ ಪ್ರಾರ್ಥನೆ ಹಾಗೂ ಇದನ್ನು ನೋಡಿ ಆನಂದಿಸಿ, ಹರಸಿ, ಹಾರೈಸಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನಮಸ್ಕಾರ.